ಆತ ಮದುವೆಯಾಗಿ ಜಸ್ಟ್ 2 ವಾರ ಆಗಿತ್ತಷ್ಟೇ. ಮನೆ ಮುಂದೆ ಹಾಕಿದ್ದ ಚಪ್ರವನ್ನೂ ತೆಗೆದಿರಲಿಲ್ಲ. ಅಷ್ಟರಲ್ಲಾಗ್ಲೇ ಹೆಂಡತಿ ತವರು ಮನೆ ಸೇರಿದ್ಲು. ಕಾಡಿ ಬೇಡಿದ್ರು ಬರದಿದ್ದಾಗ ಗಂಡ ಸಾವಿನ ಮನೆ ಸೇರಿದ್ದ. ಇದೆಲ್ಲ ಆಗಿ 3 ತಿಂಗಳು ಆಗ್ತಿದ್ದಂತೆ ಇಡೀ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನನ್ನ ಸ್ಟೇಟಸ್ಗೆ ನೀ ಹೊಂದಂಗಿಲ್ಲ, ನಿನ್ನ ದಾರಿ ನೀ ನೋಡ್ಕೊಂಡು ನಂಗೆ ನಿನ್ನ ನೋಡಿದ್ರೆ ಆಗಂಗಿಲ್ಲ, ನೀ ಸತ್ತು ಹೋದ್ರೆ ನೆಮ್ಮದಿ, ನಾ ಇನ್ನೊಂದು ಮದುವೆ ಮಾಡ್ಕೊಂಡು ಆರಾಮ್ ಇರ್ತಾನೆ ಅಂತ. ಇದೆಲ್ಲ ಪ್ರೀ ಪ್ಲ್ಯಾನ್ ಮಾಡ್ರಿ ಇದು. ಅಕ್ಕಿ ಆಸ್ತಿ ಸಲುವಾಗಿ ಇದನ್ನೆಲ್ಲ ಮಾಡ್ಯಾಳ, ಅದನ್ನು ನಮ್ಗೆ ಗೊತ್ತಾಗಿಲ್ಲ. ಸಹೋದರನ ಸಾವಿಗೆ ನ್ಯಾಯ ಕೊಡಿಸಲು ನಿಂತರು ಸಿಸ್ಟರ್. ಅಣ್ಣನ ಡೆತ್ ನೋಟ್, ಅತ್ತಿಗೆ ಕೊಡ್ತಿದ್ರಂತೆ ಟಾರ್ಚರ್. ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ ಅಂತಾರೆ. ಆದ್ರೆ ಕೆಲವೊಬ್ಬರ ಬದುಕಲ್ಲಿ ಮದುವೆ ಅನ್ನೋದೇ ನರಕವಾಗಿ ಹೋಗುತ್ತೆ. ಸ್ವರ್ಗದ ಬಾಗಿಲು ತಟ್ಟೋದಿರಲಿ, ಒಂದೇ ಒಂದು ದಿನವೂ ನೆಮ್ಮದಿಯ ಬದುಕು ನಡೆಸೋದಕ್ಕಾಗಲ್ಲ. ಹೆಂಡತಿ ಕಾಟ ಅಂತಾನು, ಗಂಡ ಸರಿ ಇಲ್ಲ ಅಂತಾನು, ಒಂದಲ್ಲ ಒಂದು ಕಾರಣಕ್ಕೆ ಜೀವನವನ್ನೇ ನರಕ ಮಾಡ್ಕೊಂಡಿರ್ತಾರೆ. ಈ ಫೋಟೋದಲ್ಲಿರೋ ಈತನ ಕಥೆಯು ಇಂಥದ್ದೇ. 3 ತಿಂಗಳ ಹಿಂದೆ ನನ್ನ ಸಾವಿಗೆ ಹೆಂಡತಿಯೇ ಕಾರಣ ಅಂತ ಡೆತ್ ನೋಟ್ ಬರೆದಿಟ್ಟು ಸತ್ತವನ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಅಣ್ಣನ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಬೆನ್ನಿಗೆ ಬಿದ್ದ ತಂಗಿಯರು ಬೀದಿಗಿಳಿದು ನಿಂತಿದ್ದಾರೆ. ಈತನ ಹೆಸರು ಶಿವರಾಜ್ ಎತ್ತಿನಗುಡ್ಡ ಅಂತ. ಧಾರವಾಡ ತಾಲೂಕಿನ ಬೇಲೂರು ಗ್ರಾಮದವರು. ಕಳೆದ ವರ್ಷ ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿಯ ಹೈಸ್ಕೂಲ್ ಶಿಕ್ಷಕಿ ಎಲ್ಲವರನ್ನ ಮದುವೆಯಾಗಿದ್ರು. ಆದ್ರೆ ಸುಖ ಸಂಸಾರ ಮಾಡಿದ್ದು 3 ದಿನ ಮಾತ್ರ. ಕೇವಲ 15 ದಿನಕ್ಕೆ ಗಂಡ ಹೆಂಡತಿ ಮಧ್ಯೆ ಜಗಳ ಶುರುವಾಗಿತ್ತು. ಹೊಸ್ತಿಲು ದಾಟಿ ಬಂದವಳು 2 ವಾರಕ್ಕೆ ತವರು ಮನೆ ಸೇರಿದ್ಲು. ಇದರಿಂದ ತುಂಬಾನೇ ನೊಂದಿದ್ದ ಶಿವರಾಜ್ ಹೆಂಡತಿಯನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ತುಂಬಾ ಸರ್ಕಸ್ ಮಾಡಿದ್ನಂತೆ. ಆದ್ರೆ ಎಲ್ಲವ್ವ ಮಾತ್ರ ಬಿಲ್ಕುಲ್ ಬರಲ್ಲ ಅಂತ ಹಠಕ್ಕೆ ಬಿದ್ದಿದ್ಲು. ಇದರಿಂದ ನೊಂದು ಬೆಂದು ಹೋದವ ನವೆಂಬರ್ 16ರಂದು ಡೆತ್ ನೋಟ್ ಬರೆದಿಟ್ಟು ಸಾವಿನ ಮನೆ ಸೇರಿದ್ದ. ಆಕಿ ನನಗೆ ನಿನಗೂ ಹೊಂದಂಗಿಲ್ಲ, ನಾವು ಶಿಕ್ಷಕಿ ಅದನಿ, ನಿನ್ನ ಜೊತೆ ನನ್ನ ಸ್ಟೇಟಸ್ಗೆ ನೀ ಹೊಂದಂಗಿಲ್ಲ, ನಿನ್ನ ದಾರಿ ನೀ ನೋಡ್ಕೊಂಡು ನಂಗೆ ನಿನ್ನ ನೋಡಿದ್ರೆ ಆಗಂಗಿಲ್ಲ, ನೀ ಸತ್ತು ಹೋದ್ರೆ ನೆಮ್ಮದಿ, ನಾ ಇನ್ನೊಂದು ಮದುವೆ ಮಾಡ್ಕೊಂಡು ಆರಾಮ್ ಇರ್ತಾನೆ ಅಂತಂದು ಆಕೆ ಅವನು ಮಾನಸಿಕವಾಗಿ ಹಿಂಸೆ ನೀಡೋದ್ರಿಂದ ನಮ್ಮ ಅಣ್ಣಾರು ಅದಕ್ಕೆ ಮನನೊಂದು ಒಂದು ದಿನ ಮನೆಯಲ್ಲಿ ಬಂದು ನೇಣು ಹಾಕೊಂಡು ನೇಣಿಗೆ ಶರಣಾಗ್ಯಾರ. ಶಿವಕುಮಾರ್ ಸಾವನ್ನಪ್ಪಿದ್ದಂತೆ 16 ಅಂತೆ ಕಂತೆಗಳು ಶುರುವಾಗಿದ್ವು. ಪೊಲೀಸರು ಅಸಹಜ ಸಾವು ಅಂತ ಪ್ರಕರಣ ದಾಖಲಿಸಿಕೊಂಡಿದ್ರು. ಜೊತೆಗೆ ಶಿವರಾಜ್ನ ಅಸಲಿ ಸಹಿಗೂ ಡೆತ್ ನೋಟ್ನಲ್ಲಿರೋ ಸಹಿಗೂ ತಾಳೆಯಾಗ್ತಿಲ್ಲ ಎಂದಿದ್ರು. ಹೀಗಾಗಿ FSLಗೆ ಕಳುಹಿಸಬೇಕು ಅಂತ ಶಿವರಾಜ್ ತಂಗಿಯರು ಪಟ್ಟು ಹಿಡಿದ್ರು. ಅದರ ವರದಿ ಬಂದಿದ್ದು ಶಿವರಾಜ್ನದ್ದೇ ಸಹಿ ಅನ್ನೋದು ಕನ್ಫರ್ಮ್ ಆಗಿದೆ. ಹೀಗಾಗಿ ಎಲ್ಲವಳನ್ನ ಶಿಕ್ಷಣ ಇಲಾಖೆ ಅಮಾನತ್ತು ಮಾಡಬೇಕು ಅಂತ ಸಹೋದರಿಯರು ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ಎಲ್ಲವ್ವ ಮದುವೆಯಾಗಿದ್ದು ನಮ್ಮಣ್ಣನ ಆಸ್ತಿಗಾಗಿ ಹೊರತು ಸಂಸಾರ ಮಾಡೋದಕ್ಕಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ನಮ್ಮಣ್ಣ ಡೆತ್ ನೋಟ್ ಬರೆದಿಟ್ಟು ತೀರ್ಕೊಂಡಿದ್ದಾನೆ. ಅದು ಅವನ ಹೆಂಡತಿ ಹೆಸರು ಮ್ಯಾಗ ಎಲ್ಲವನ್ನ ಹೆಸರು ಮ್ಯಾಗ ಬರೆದಿಟ್ಟು ತೀರ್ಕೊಂಡಾನ. ಈ ಸಾವಿಗೆ ಆಕಿನ ಕಾರಣ. ಈಗ ಹೊಳ್ಳಕ್ಕೆ ಅವ್ನು ತೀರ್ಕೊಂಡು 15 ದಿನಕ್ಕೆ ಅಂತಂದ್ರೆ ಮರಣ ಉತ್ತಾರಕ್ಕೆ ಅಡ್ಡಾಡಕತ್ತಾಳ ಆಕಿಗೆ. ಇದೆಲ್ಲ ಪ್ರೀ ಪ್ಲ್ಯಾನ್ ಮಾಡ್ರಿ ಇದು. ಅಕ್ಕಿ ಆಸ್ತಿ ಸಲುವಾಗಿ ಇದನ್ನೆಲ್ಲ ಮಾಡ್ಯಾಳ, ಅದನ್ನು ನಮ್ಗೆ ಗೊತ್ತಾಗಿಲ್ಲ. ಒಟ್ನಲ್ಲಿ ಶಿವರಾಜ್ನ ಬಾಳಲ್ಲಿ ಮದುವೆ ಅನ್ನೋದೇ ನರಕವಾಗಿ ಹೋಯ್ತು. ಈಗ ಹೊಸದಾಗಿ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಇನ್ಮೇಲಾದ್ರೂ ನ್ಯಾಯ ಕೊಡಿಸ್ತಾರಾ? ಕಾದು ನೋಡಬೇಕು. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ.